ಇದು ಬೇಲೂರು ಕ್ಷೇತ್ರದಲ್ಲಿರುವ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ. ಜಾವಗಲ್ ಹೋಬಳಿ ನಾಗೇನಹಳ್ಳಿ ಗ್ರಾಮದ 2 ಕಟ್ಟಡಗಳು ಇವೆ. ಒಂದು ಸುಭದ್ರವಾಗಿದೆ, ಒಂದು ಕಟ್ಟಡ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ. ಗೋಡೆಗಳ ನಡುವಿನ ಸಂಪರ್ಕವನ್ನು ಕಳೆದುಕೊಂಡು ಬ್ಯಾಲೆನ್ಸ್ ಮೇಲೆ ನಿಂತಿವೆ. ಇಂತಹ ಕಟ್ಟಡದ ಮೇಲ್ಛಾವಣಿಯನ್ನು ಬದಲಿಸಿ ಸ್ಟೀಲ್ ಮತ್ತು ಹಂಚಿನ ಮೇಲ್ಛಾವಣಿ ಹಾಕಿದ್ದಾರೆ. ಇದು ಗುತ್ತಿಗೆದಾರರಿಗೆ ಕೆಲಸ ಕೊಟ್ಟಂತೆ ಆಯಿತೇ ಹೊರತು ಮಕ್ಕಳಿಗೆ ಅಲ್ಲಿ ಯಾವ ವೇಳೆಯಲ್ಲಾದರೂ ಗೋಡೆ ಬೀಳಬಹುದು. ಬೇಲೂರು ಶಾಸಕರೇ, ತುರ್ತಾಗಿ ಈ ಶಾಲೆಗೆ 2 ಕೊಠಡಿಗಳನ್ನು ನಿರ್ಮಿಸಿಕೊಡಿ. ಪೋಷಕರು ಖಾಸಗಿ ಶಾಲೆಗಳತ್ತ ಹೋಗಲು ಇಂತಹ ಸಮಸ್ಯೆಗಳು ಕೂಡ ಕಾರಣ ಎಂಬುದನ್ನು ಇಲಾಖೆ ಅರಿತುಕೊಳ್ಳಬೇಕಿದೆ. ಈ ಶಾಲೆಯ ಬಗ್ಗೆ ಯಾವ ಶಾಸಕರು ಕೂಡ ಗಮನ ಹರಿಸಿಲ್ಲ. ನಿಮ್ಮ ಕಾಲದಲ್ಲಾದರೂ ಶಾಲೆ ಉಳಿಯಲಿ, ಅವಘಡಕ್ಕೂ ಮುನ್ನ ಕೊಠಡಿ ಒದಗಿಸಿ, ಇಲ್ಲವೇ ಮಕ್ಕಳಿಗೆ ವಿಮೆ ಮಾಡಿಸಿ ಅಂತ ಪಾಲಕರು ಮತ್ತು ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ. ಈ ವರದಿಯಿಂದಲಾದರೂ ಎಚ್ಚೆತ್ತುಕೊಂಡು ಈ ಒಂದು ಶಿಥಿಲಾವಸ್ಥೆಯಲ್ಲಿರುವ ಕೊಠಡಿಗಳನ್ನು ತೆರವುಗೊಳಿಸಿ ಹೊಸ ಕೊಠಡಿಗಳನ್ನು ನಿರ್ಮಾಣ ಮಾಡ್ತಾರಾ ಅಂತ ಕಾದು ನೋಡಬೇಕಿದೆ. ವರದಿ ಚಂದ್ರು ಯಾದವ್. ಪರಿಸರ